ಎಲ್ರಿಗೂ ನಮಸ್ಕಾರ. ಅಧಿಕ ಮಾಸದ 20ನೇ ದಿವಸ ತ್ರಿವಿಕ್ರಮ ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು. ತ್ರಿವಿಕ್ರಮ ವಿವಸ್ವಾನ್ ಎಂಬ 12 ಆದಿತ್ಯರ ಅಂತರ್ಯಾಮಿ ರೂಪ. ತ್ರಿ ಅಂದರೆ ಮೂರನ್ನು, ವಿ ಅಂದರೆ ವಿಶೇಷವಾಗಿ, ಕ್ರಮ ಅಂದರೆ ಅತಿಕ್ರಮಿಸ್ತಕ್ಕಂಥವನು ಅಂತ. 3 ಕಾಲಗಳು, 3 ಲೋಕಗಳು, 3 ಗುಣಗಳು, 3 ವೇದಗಳು ಮೊದಲಾದವನ್ನೆಲ್ಲ ಮೆಟ್ಟಿ ನಿಂತವನು ತ್ರಿವಿಕ್ರಮ. 3 ವಿಕಾರಗಳು ಯಾವ್ಯಾವುದು ಅಂದರೆ ಬಾಲ್ಯ, ಯೌವನ, ವೃದ್ಧಾಪ್ಯ, ಇವೆಲ್ಲ ಇಲ್ಲದವನೇ ತ್ರಿವಿಕ್ರಮ. ಒಂದು ಮಣೆಯ ಮೇಲೆ ತೋರಿಸಿದ ರಂಗೋಲಿಯನ್ನು ಇಟ್ಟು, ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಇಟ್ಟು, ಗೆಜ್ಜೆ ವಸ್ತ್ರ ಏರಿಸಿ ಷೋಡಶೋಪಚಾರ ಪೂಜೆ ಮಾಡಿ, ಮೇಲೆ ತಿಳಿಸಿದ ಶ್ಲೋಕವನ್ನು 33 ಬಾರಿ ಪಠಿಸಿ, ಆರತಿ ಎತ್ತು 33 ಆರತಿಯನ್ನು ಎತ್ತಿ 33 ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಅಂದು ಮುತ್ತೈದೆಗೆ ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, ಅರಿಶಿನ, ಕುಂಕುಮ, ತಾಂಬೂಲ, ಹಣ್ಣು, ಬಳೆ, ಬಿಚ್ಚಾಲೆ, ರವಿಕೆ ಕಣ, ಬೆಲ್ದಚ್ಚು ಇಷ್ಟು ಇಟ್ಬಿಟ್ಟು, ಜೊತೆಗೆ ಕಡಲೆಕಾಯಿ ಬೀಜ ಅದೊಂದಿಷ್ಟು ಇಟ್ಬಿಟ್ಟು ಕೊಡ್ತಕ್ಕಂಥದ್ದು. ತ್ರಿವಿಕ್ರಮನಿಗೆ ಆರತಿ ಹಾಡನ್ನು ಬರೆದಿದ್ದೇನೆ. ಡಾಕ್ಟರ್ ಶಶಿಕಲಾ ಕೃಷ್ಣಮೂರ್ತಿಯವರನ್ನು ಹಾಡ್ತಾ ಇದ್ದಾರೆ. ಧನ್ಯವಾದಗಳು. 3 ಕಾಲಗಳ 3 ಲೋಕಗಳ 3 ಗುಣಗಳ ಮೆಟ್ಟಿ ನಿಂತವಗೆ 3 ವಿಕಾರ ರಹಿತನಾದ ತ್ರಿವಿಕ್ರಮ ಮೂರ್ತಿಗೆ ಆರತಿ ಎತ್ತಿರೆ. ತ್ರಿವಿಕ್ರಮ ಮೂರ್ತಿಗೆ ಆರತಿ ಎತ್ತಿರೆ. ವಾಮನನಾಗಿ ಬಲಿಯಲಿ ಬಂದು 3 ಪಾದ ಭೂಮಿ ಬೇಡಿದಗೆ ಬೆಳೆದನು ಆಗಸದೆತ್ತರ ತಳೆದನು ತ್ರಿವಿಕ್ರಮ ರೂಪವನೇ. 3 ಕಾಲಗಳ 3 ಲೋಕಗಳ 3 ಗುಣಗಳ ಮೆಟ್ಟಿ ನಿಂತವಗೆ 1 ಪಾದದಿ ಧರೆಯನು ಅಳೆದನು ಮತ್ತೊಂದರಲ್ಲಿ ಸ್ವರ್ಗವನು. 3ನೇ ಪಾದವ ಬಲಿಯ ಮೇಲಿಟ್ಟನು ಪಾತಾಳ ರಾಜನರಮನೆ ಬಾಗಿಲ ಕಾಯ್ದನು. ಅಷ್ಟಭುಜಗಳ ತ್ರಿವಿಕ್ರಮನು ಅಷ್ಟದಿಕ್ಕುಗಳ ಆಕ್ರಮಿಸಿಹನು. ಅಹಂಕಾರ ತೊಲಗಲು ಭಜಿಸೋಣ ತ್ರಿವಿಕ್ರಮನ ಅನುಗ್ರಹ ಪಡೆಯೋಣ. 3 ಕಾಲಗಳ 3 ಲೋಕಗಳ 3 ಗುಣಗಳ ಮೆಟ್ಟಿ ನಿಂತವಗೆ ಮೆಟ್ಟಿ ನಿಂತವಗೆ ಮೆಟ್ಟಿ ನಿಂತವಗೆ.